ಚಂದ್ರಗ್ರಹಣದ ಹಿನ್ನೆಲೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಗ್ತಾ ಇದೆ. ಹುಬ್ಬಳ್ಳಿಯ ಬಹುತೇಕ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಕೈಗೊಳ್ಳಲಾಗಿದೆ. ಮಾರುತಿ ಗಲ್ಲಿಯಲ್ಲಿರುವಂತಹ ಈಶ್ವರ ದೇಗುಲದಲ್ಲಿ ಪೂಜೆ ನಡೆಸಲಾಗಿದೆ. 100 ವರ್ಷಕ್ಕೂ ಹಳೆಯದಾದಂಥ ಈಶ್ವರ ದೇವಸ್ಥಾನ ಇದು. ಇಲ್ಲಿ ಇವತ್ತು ರುದ್ರಾಭಿಷೇಕ, ಆರತಿ, ನೈವೇದ್ಯ ಸೇರಿದ ಹಾಗೆ ಹಲವು ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗಿದೆ. ನಾಳೆ ಬೆಳಗ್ಗೆಯಿಂದನೇ ಇಲ್ಲಿ ನೈವೇದ್ಯ ಆರಂಭ ಆಗುತ್ತೆ. ನಾಳೆಯ ವಿಶೇಷ ಪೂಜೆಗಳ ಬಗ್ಗೆ ಅರ್ಚಕರು ಮಾತಾಡಿದ್ದಾರೆ. ಎರಡು 2025ರ ಎರಡನೇ ಹಾಗೂ ಕೊನೆಯ ಚಂದ್ರಗ್ರಹಣ ನಾಳೆ ಭಾರತದಲ್ಲಿ ಕಂಡುಬರಲಿದೆ. ಈ ಹಿನ್ನೆಲೆಯಲ್ಲಿ ಏನು ಹಲವು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ನೈವೇದ್ಯಗಳು ನೆರವೇರಲಿವೆ. ಈ ಹಿನ್ನೆಲೆಯಲ್ಲಿ ನಾವು ಹುಬ್ಬಳ್ಳಿಯ ಏನು ಇಟಗಿ ಗಲ್ಲಿಯಲ್ಲಿರುವಂತಹ ಈಶ್ವರ ದೇವಸ್ಥಾನದಲ್ಲಿ ಇದ್ದೀವಿ. ಇದು ಸರಿಸುಮಾರು 100 ವರ್ಷಕ್ಕೂ ಹೆಚ್ಚಿನ ಇತಿಹಾಸವನ್ನು ಹೊಂದಿರುವಂತಹ ಈ ದೇವಸ್ಥಾನದಲ್ಲಿ ನಾಳೆ ಬೆಳಗ್ಗೆಯಿಂದಲೇ ಗ್ರಹಣ ಹಿನ್ನೆಲೆ ಅಭಿಷೇಕ ಹಾಗೂ ವಿಶೇಷ ಪೂಜೆಗಳನ್ನ ಕೂಡ ಇಲ್ಲಿ ಮಾಡಲಾಗುತ್ತೆ. ಈಗ ನಮ್ಮ ಜೊತೆ ಏನು ಇದೇ ದೇವಸ್ಥಾನದ ಆಚಾರ್ಯರಿದ್ದಾರೆ, ಪೂಜಾರಿಗಳಿದ್ದಾರೆ. ಅವ್ರ ಹತ್ರ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಯಾವ ರೀತಿಯಾದಂಥ ಒಂದು ಪೂಜೆ ಪುನಸ್ಕಾರ ನೈವೇದ್ಯ ನಡೆಯುತ್ತೆ ಅನ್ನೋದ್ರ ಬಗ್ಗೆ. ಅಜ್ಜರ, ಈಗ ನಾಳೆ ಗ್ರಹಣ ಇದೆ, ಯಾವ ರೀತಿಯಾದಂಥ ಪೂಜೆ ಪುನಸ್ಕಾರಗಳನ್ನ? ನಾಳೆ ಬೆಳಿಗ್ಗೆ ಮಹಾರುದ್ರಾಭಿಷೇಕ ಅಂತಂದು ಬೆಳಿಗ್ಗೆ ಒಂದು ಸ್ವಾಮಿಗಳು ಬಂದು 9 ಪೂಜೆ ಮಾಡಿ ಅದರದ್ದು ಎಲ್ಲ ನಾಮಕರಣ ಮಾಡಿದ ನಂತರ ಅಲ್ಲಿಂದ ಮುಂದೆ ಪೂಜೆ ಎಲ್ಲ ಮುಗಿಸಿದ ನಂತರ ಅಲಂಕಾರ ಮಾಡಿ ಸುಮಾರು 8:30-9 ಪೂಜೆ ಮುಗಿತೈತಿ. ನಂತರದ ಪ್ರಸಾದ ಇದ್ದು ಪ್ರಸಾದ ವಿತರಣೆ ಮಾಡಿ ಪೂಜಾ ಮುಕ್ತಾಯ ಮಾಡಿ ಬಿಡ್ತೇವೆ. ಈಗ ಬೆಳಗ್ಗೆ ಪೂಜೆ ಪುನಸ್ಕಾರ ಬಗ್ಗೆ ಮಾತಾಡಿದ್ರಿ, ಹೇಳಿದ್ರಿ. ಈಗ ರಾತ್ರಿ ಏನು ಚಂದ್ರಗ್ರಹಣ ಸಮಯದೊಳಗೆ ಏನೆಲ್ಲ ಇರುತ್ತೆ ಅಂತ? ಏನಿಲ್ಲ, ಆವತ್ತಿನ ಟೈಮ್ದೊಳಗೆ ಬಾಗಿಲ ಬಂದ್ ಮಾಡಿಬಿಡ್ತೇವೆ. ಬಾಗಿಲು ಬಂದ್ ಮಾಡ್ತೇವೆ. ಬೆಳಿಗ್ಗೆ ಮತ್ತು 5 ಗಂಟೆಗೆ ಓಪನ್ ಮಾಡಿ 6 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡಿ ಇಟ್ಟು ಬಂದ ನಂತರ ಎಲ್ಲರಿಗೂ ದರ್ಶನ ಕೊಡ್ತೇವೆ. ಯಾಕೆ ದೇವಸ್ಥಾನ ಬಂದ್ ಮಾಡೋದು ಯಾಕೆ ಅಂತ ಆ ವೇಳೆ ಒಳಗೆ? ಇಲ್ಲ, ಬಂದ್ ಮಾಡೋದು ಅರ್ಥ ಅಂದರೆ ನಾವು ಡೈಲಿ ಹೆಂಗಾದರೂ ಬಂದ್ ಮಾಡ್ತೀವಿ. ರಾತ್ರಿ ಗ್ರಹಣ ಇರೋದ್ರಿಂದ ಜಪ ತಪ ಮಾಡೋರಿಗೆ ಅನುಕೂಲ ಮಾಡಿಕೊಡ್ತೀವಿ. ಇಲ್ಲ ಅಂದವ್ರಿಗೆ ಕೈ ಮುಗಿದು ನೀವು ಇಂಥವ್ರಿಗೆ ಮಾಡಿರಿ ಅಂತ ಉಪದೇಶ ಮಾಡ್ತೀವಿ. ಈ ಚಂದ್ರಗ್ರಹಣ ಮುಗಿದ ಮೇಲೆ ಏನಾದರೂ ವಿಶೇಷ ಪೂಜೆಗಳು ಅದಕ್ಕಂತಾನೆ ಬೇರೆ ಆದ ವಿಶೇಷ ಪೂಜೆ ಅಂದರೆ ಡೈಲಿ ನಿತ್ಯ ಏನು ಮಾಡ್ತೀವಿ ಅದೆಲ್ಲ ಪೂರ ತೊಳೆದು ಸ್ವಚ್ಛ ಮಾಡಿ ಅಲಂಕಾರ ಮಾಡಿ ಬಂದವರಿಗೆಲ್ಲ ದರ್ಶನ ಕೊಟ್ಟು ಬಂದವರಿಗೆ ಪ್ರಸಾದ ಏನು ತಂದು ಅದೆಲ್ಲ ದರ್ಶನ ಮಾಡಿಕೊಟ್ಟು ಅವ್ರಿಗೆ ನಾವು ಚಲೋ ಒಳ್ಳೆಯ ಬೇಡಿಕೊಡಿ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡ್ತೀವಿ. ಈಗ ವಿಶೇಷವಾಗಿ ಚಂದ್ರಗ್ರಹಣ ಸಮಯದೊಳಗೆ ಅಂದ್ರೆ ಆ ದಿನ ಪೂಜೆಗಳನ್ನ ಮಾಡ್ಸಕ್ಕೆ ಬರ್ತಾರ, ಏನೆಲ್ಲ ಬೇಡಿಕೆಗಳನ್ನ ಹೊತ್ಕೊಂಡು ಬಂದಿರ್ತಾರೆ, ಯಾವ ರೀತಿಯಾದಂಥ ಪೂಜೆಗಳನ್ನ ಮಾಡಿಸ್ತಾರೆ? ಕೆಲವು ಮಂದಿಗೆ ಎಳ್ಳು ತಂದಿರ್ತಾರೆ, ಕೆಲವು ಮಂದಿ ಅಕ್ಕಿ ತಂದಿರ್ತಾರೆ, ಕೆಲವು ಮಂದಿ ತಮ್ದು ಏನು ಮನಸ್ಸಿನಲ್ಲಿ ಇರ್ತದೆ ಅದನ್ನು ತಂದು ದೇವ್ರಿಗೆ ನೈವೇದ್ಯ ಮಾಡಿ ಹೋಗ್ತಾರೆ. ಕೆಲವರು ದಕ್ಷಿಣ ರೂಪದಾಗ ಹೋಗ್ತಾರೆ, ಕೆಲವರು ನಮಸ್ಕಾರ ಮಾಡಿ ಹೋಗ್ತಾರೆ, ಕೆಲವರು ಇದು ಮಾಡ್ತಾರೆ. ಬೆಳಗ್ಗೆ ಎಲ್ಲರೂ ಬಂದು ನಮಸ್ಕಾರ ಮಾಡಿ ಹೋಗ್ತಾರೆ. ಈಗ ಗ್ರಹಣ ಅಂದ ಕೂಡಲೇ ಜನಕ್ಕೆ ಭಯ ಒಂದು ಕಡೆ ಇರುತ್ತೆ, ಹೊರಗೆ ಬರಬಾರ್ದು, ಕೆಲವು ನಾನಾ ಮೂಢನಂಬಿಕೆಗಳಿರ್ತವೆ. ಏನು ಹೇಳ್ತೀರ ಅದ್ರ ಬಗ್ಗೆ? ಅದರ ಬಗ್ಗೆ ಅಂತ ಏನು ಹೆದರಿಕೆ ಇಲ್ಲ. ಮನಸ್ಸು ಸ್ವಚ್ಛ ಮಾಡಿಕೊಂಡು ನಾವು ಬೆಳಿಗ್ಗೆ ಸಾಯಂಕಾಲ 6 ಗಂಟೆಯಿಂದ ಗ್ರಹಣ ಬಿಡುವ ಕಾಲದವರೆಗೂ ಮನಸ್ಸಿನೊಳಗೆ ಶಾಂತಿ ಮಾಡಿಕೊಂಡು ದೇವ್ರ ನೆನಪು ಮಾಡ್ಕೊಂಡು ಇದ್ದರೆ ಅದು ಒಳ್ಳೆಯದಾಗುತ್ತೆ. ಅದನ್ನು ಬಿಟ್ಟು ನಿರ್ಲಕ್ಷ್ಯ ಮಾಡಿದ್ರೆ ಅದು ಅವನ ಇಚ್ಛಾ, ಯಾವ ರೀತಿ ಪರಿಣಾಮ ಕೊಡ್ತಾನೆ ಅವನ ಇಚ್ಛಾ. ಇದಿಷ್ಟು ಏನು ಅರ್ಚಕರು ಹೇಳ್ತಿರುವಂಥ ಮಾತು. ಯಾವುದೇ ರೀತಿಯಾಗಿ ಅದು ಮನಸ್ಸಿಂದ ಬರಬೇಕು, ಎಲ್ಲ ದೇವರ ಇಚ್ಛೆ ಅನ್ನುವಂಥ ಮಾತನ್ನು ಅರ್ಚಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಾಂಡುರಂಗ್ ಉಪಾರ್ ಜೊತೆ ವಿನೋದ್ ಚಂಗಿ, ನ್ಯೂಸ್ ಫಸ್ಟ್ ಹುಬ್ಬಳ್ಳಿ.